ಗೊತ್ತಾ, ಇವತ್ತು ಏನಾಗಿದೆ ಅಂದರೆ ಒಂದು ಕಡೆ ನಾವು ರಾಷ್ಟ್ರೀಯ ಮಿಷನ್ ನೈಸರ್ಗಿಕ ಕೃಷಿ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದು ಒಂದು ಒಳ್ಳೆ, ಯಾಕಂದರೆ ಇವತ್ತು ಒಂದು ಸಾವಯವ ಇಂಗಾಲ ಭಾಳ ಕಡಿಮೆ ಅಂತ ಭಾಳಷ್ಟು ವ್ಯತ್ಯಾಸ ಕಂಡು ಬಂದಿದೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಏನು ಮೊನ್ನೆ ಉಸ್ತುವಾರಿ ಸಚಿವರು ಬಂದರೆ ಅವರಿಗೆ ನಮ್ಮ ರೈತ ಪರವಾಗಿ ಸ್ವಾಗತ. ಜೊತೆಗೆ ಇಬ್ಬರು ಜನನಾಯಕರಿದ್ದಾರೆ. ಜೊತೆಗೆ ನಮಗೆ ಜಿಲ್ಲಾಧಿಕಾರಿಗಳು ಇದುವರೆಗೂ ನಾವು ಧಿಕ್ಕಾರನೇ ಹೋಗಿಲ್ಲ. ನಮ್ಮ ರೈತ ಸಂಘದಲ್ಲಿ ಬಂದು ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಇದುವರೆಗೂ ಧಿಕ್ಕಾರ ಹೋಗದಿರೋ ಜಿಲ್ಲಾಧಿಕಾರಿಗಳು ಅಂದರೆ ನಮಗೆ ಶಿಲ್ಪಾನಾಗ್ ಮೇಡಮ್ ಅವರು ಬಹಳವಾಗಿ ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ನಮಗೆ ಮಾಡ್ತಾ ಇದ್ದಾರೆ. ಎಲ್ಲ ಸಭೆಗಳಲ್ಲಿ ನಾವು ಅವ್ರನ್ನ ನೆನೆಸ್ಕೊತೀವಿ. ಹಾಗಾಗಿ ಮತ್ತೆ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಹೋರಾಟಗಾರರೇ ಹಾಗೂ ಜನಪ್ರತಿನಿಧಿಗಳೇ, ಏನಿವತ್ತು ನೈಸರ್ಗಿಕ ಕೃಷಿ ಯಾಕೆ ಹಿಂದೆ ಆಗುತ್ತದೆ, ಸಾವಯವ ಕೃಷಿ ಯಾಕೆ ಹೋಗ್ತಾ ಇದ್ರೆ, ಈಗಾಗಲೇ ಕೆಮಿಕಲ್ ಕೃಷಿಗೆ ICR ಅಂತ ಒಂದು ತಂಡ ಇದೆ, ವಿಜ್ಞಾನಿಗಳ ತಂಡ ಇದೆ, ಬೇಕಾದಷ್ಟು ಖರ್ಚು ಮಾಡ್ತಾರೆ, ಲ್ಯಾಬ್ಗಳಿದೆ. ಆದರೆ ನೈಸರ್ಗಿಕ ಕೃಷಿಗೆ ಯಾಕೆ ಅದು ಹಿಂದೇಟ್ ಆಗ್ತದೆ, ನಾವು ಯಾಕೆ ಆಗ್ತಾ ಇದೆ ಅಂದರೆ, ಈಗ ಒಂದು ಕಬ್ಬನ್ನ ಬೆಳಿತಾನೆ ರೈತ, ಆ ಕಬ್ಬ ಕೆಮಿಕಲ್ ಆಗಿ ಬೆಳಿತಾನೆ, ನಾನು ಕೆಮಿಕಲ್ ಆಗದೆ ಕಬ್ಬು ಬೆಳಿತೀನಿ. ಆ ಗೊಬ್ಬರದ ಸಬ್ಸಿಡಿಗಳಿರ್ತಾವಲ್ಲ, ಆ ಗೊಬ್ಬರ ಸಬ್ಸಿಡಿಗಳಿಗೆ ಇವತ್ತು ದೇಶ 2.5 ಲಕ್ಷ ಶತಕೋಟಿಗಳನ್ನು ಇವತ್ತು ಆ ರಸಗೊಬ್ಬರಗಳಿಗೆ ಕೊಡ್ತಾ ಇದ್ದಾರೆ. 40 ಕೋಟಿ ಎಕರೆ ಇವತ್ತು ನಮ್ಮ ದೇಶದಲ್ಲಿದೆ, 12 ಕೋಟಿ ರೈತರಿದ್ದಾರೆ. ಹಾಗಾಗಿ ಒಂದು ನಾವು ಏನು ಕಬ್ಬಿಗೆ ಹಾಕ್ಬೇಕಾದ್ರೆ ಅವ್ರ ಪ್ರಕಾರನೇ ಕಬ್ಬಿಗೆ ನಾವೇನು ಹಾಕಬೇಕು ಅಂದರೆ ಏನು 300 ಒಂದು ಅವ್ರ ಪ್ರಕಾರ 40, 20, 20 ಭತ್ತಕ್ಕೆ ಒಂದು ರೆಕಮೆಂಡೇಶನ್ ಮಾಡ್ತಾರೆ ಯಾರು, ಕೃಷಿ ಇಲಾಖೆ. ಆ ರೆಕಮೆಂಡೇಶನ್ ಪ್ರಕಾರ ಒಂದು ಎಕರೆ ಭತ್ತಕ್ಕೆ 8,000 to 10,000 ರೂಪಾಯಿಗಳನ್ನ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ. ಕಬ್ಬಿಗೆ 20,000 to 25,000 ರೂಪಾಯಿ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ. ಬಾಳೆಗೆ 30,000 to 35,000. ಆಗ ರೀತಿ ಗೊಬ್ಬರಗಳು. ಅದೇ ನಾನು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ತಾ ಇದ್ರೆ ಅಷ್ಟು ನಮಗೆ ಏನು 20,000 to 25,000 ರೂಪಾಯಿ ನಮಗೆ ನೈಸರ್ಗಿಕ ಕೃಷಿಕರಿಗೆ ಒಂದು ಕಾರ್ಡ್ ಥರ ಮಾಡಿ, ಅವ್ರಿಗೆ ಒಂದು ಕಾರ್ಡ್ ವ್ಯವಸ್ಥೆ ಮಾಡಿ ಕೊಟ್ಟದೇ ಆದರೆ ಅಷ್ಟು ನಮ್ಮ ವಿದೇಶಿ ವಿನಿಮಯ ಉಳಿತಿದೆ. ಎಲ್ಲರೂ ನೈಸರ್ಗಿಕ ಕೃಷಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ನಾವು ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ಕಳೆಗಳು ಜಾಸ್ತಿ ಬರ್ತವೆ. ಅಲ್ಲಿ ಪೆಸ್ಟಿಸೈಡು, ಹರ್ಬಿಸೈಡು, ಫಂಗಿಸೈಡು ಎಲ್ಲ ಹೊಡೆದು ಇವತ್ತು ಹಾಳಾಗ್ತಾ ಇದೆ. ಹಾಗಾಗಿ ನೈಸರ್ಗಿಕ ಕೃಷಿಗೆ ಒಂದಷ್ಟು ಅದಕ್ಕೆ ಯಾರ್ಯಾರು ನೈಸರ್ಗಿಕ ಕೃಷಿ ಮಾಡ್ತಾರೆ ಅವ್ರಿಗೆ ಒಂದು ಕಾರ್ಡನ್ನು ಕೊಟ್ಟು, ಅವರು ಭತ್ತನಾಗಲಿ, ಕಬ್ಬಾಗಿ, ಬಾಳೆ, ಅರಿಶಿನ ಏನು ಒಂದು KVK ICR ರೆಕಮೆಂಡೇಶನ್ ಇದೆ, ಆ ರೆಕಮೆಂಡೇಶನ್ ಪ್ರಕಾರನೇ ನಮಗೆ ಸಬ್ಸಿಡಿ ಕೊಟ್ಟರೆ ನೈಸರ್ಗಿಕ ಕೃಷಿ ಒಂದು, ಜೊತೆಗೆ ನೆಲ, ಜಲ ಎಲ್ಲ ಉಳಿತದೆ. ಮತ್ತು ಏನು ಸಾವಯವ ಇಂಗಾಲ ನಮ್ಮ ಜಿಲ್ಲೆಯಲ್ಲಿ 0.2, 0.1 ಇದೆ. ಇದನ್ನ ನಾವು ಮೇಲ್ಗೆತ್ತೆ ಹೋದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಮತ್ತೆ ಆ ಫುಡ್ಗಳಿಂದ ಇವತ್ತು ಎಲ್ಲ ಇವತ್ತು ಆರೋಗ್ಯಗಳೆಲ್ಲ ಹದಗೆಡ್ತಾ ಇದೆ. ದೇಶದಿಂದ ನನಗೂ ಗೊತ್ತು, ಬಾವಿಲಿ ನೀರು ಸೇತಿದ್ದು ನಾವು ಒನ್ನೊಳೆಯಲ್ಲಿ ಕೈ ಬಗದ್ಬಿಟ್ರೆ ನೀರು ಬತ್ತಿತ್ತು. ನೆಲದೂರು ಒನ್ನೊಳೆಯಲ್ಲಿ ಕೈ ಬಗದ್ರೆ ನೀರು ಬತ್ತಿತ್ತು. ಆದರೆ ಇವತ್ತು 2,000 ಅಡಿಗೆ ಹೋಗಿದೆ. ಎಷ್ಟು ವರ್ಷಕ್ಕೆ? 30 to 40 ವರ್ಷಕ್ಕೆ. ಇನ್ನು ಹಿಂಗೆ ಮುಂದುವರೆದ್ರೆ ಇನ್ನು ಎಷ್ಟಡಿ ಹೋಗ್ತಾ ಇದೆ. ನಾವ್ಯಾರು ಭೂಮಿನ ನೀರು ಎಳಿತಾ ಇದ್ದೀವಿ ಹೊರತು ಭೂಮಿನ ನೀರು ಹಿಂಸಕ್ಕೆ ಯಾರೂ ಪ್ರಯತ್ನ ಪಡ್ತಾ ಇಲ್ಲ ಅಂತ ನಮಗೆ ಕಾರ್ಯಕ್ರಮಗಳು ಆಗಬೇಕು. ಮುಂದಿನ ಮಕ್ಕಳಿಗೆ ನಾವು ಇವತ್ತು ಭೂಮಿನ ಕೊಡಬೇಕಾಗಿದೆ, ನೀರನ್ನ ಉಳಿಸಬೇಕಾಗಿದೆ. ಹಾಗಾಗಿ ನೈಸರ್ಗಿಕ ಕೃಷಿಯಲ್ಲಿ ಯಾವುದೋ ಒಂದು ಪದದಿಂದ ಆಗಲ್ಲ. ಅದ್ರಲ್ಲಿ ಎಲ್ಲವೂ ಜೀವ ವೈವಿಧ್ಯತೆ ಅಡಗಿದೆ. ನಮ್ಮ ಪುಟ್ಟರಂಗ ಶೆಟ್ಟರು ನಮ್ಮ MLA ಹೇಳಿದ್ರು, ಸಿರಿಧಾನ್ಯಗಳು ಆದರೆ ದುಡ್ಡಿಲ್ಲ ಅಂತ. ದುಡ್ಡಿದೆ, ದುಡ್ಡು, ಆರೋಗ್ಯನೇ ದುಡ್ಡು. ಯಾಕಂದ್ರೆ ಹಿಂದೆ ಯಾವುದು ಹಾಸ್ಪಿಟ್ಲ್ಗಳು ಇರಲಿಲ್ಲ ಸರ್. ಇವತ್ತು ಎಲ್ಲ ನಾವು ಭತ್ತ ನಮ್ಮಲ್ಲಿ ಯಾವ ಕಬಿನಿ ಬರೋವರಿಗೆ ನಮ್ಮಲ್ಲಿ ಭತ್ತ ಇರಲಿಲ್ಲ. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ನಾವೇ ಇಟ್ಟೆ, ನಮ್ಗೆ ಅನ್ನ ಇರಲಿಲ್ಲ. ಇವತ್ತು ಎಲ್ಲರೂ ಅನ್ನ ಬೆಳೆದು ಇವತ್ತು ಎಲ್ಲ ಡಯಾಬಿಟಿಕ್ ಬಂದಿದೆ. ಹಾಗಾಗಿ ನಾವು ಹೆಚ್ಚು ಎಲ್ಲ ಟೈಮಲ್ಲೂ ಸಿರಿಧಾನ್ಯಗಳು ಬೆಳೆದಂಥ ವಿಜ್ಞಾನಿಗಳೆಲ್ಲ ಯಾರು ಹೇಳಲ್ಲ. ಒಂದು ಟೈಮಲ್ಲಿ ನೀವು ಬಾಳೆ ಹಾಕ್ತೀರಾ, ಕಬ್ಬು ಹಾಕ್ತೀರಾ, ಅದು ಒಂದು ತೆಗೆದಾಗ 3 ತಿಂಗಳಿಗೆ ಬಂದ್ಬಿಡುತ್ತೆ. ಆರ್ಕ, ನವಣೆ, ಸಾಮೆ, ಕೊರಲೆ, ಊದು 3 ತಿಂಗಳ ಬೆಳೆಗಳು. ಆರ್ಕ ಒಂದು ಮಾತ್ರ 5 ತಿಂಗಳ ಬೆಳೆ. ಪುನಃ ನೀವು ಅದು ಬೆಳೆದು ಪುನಃ ನಾವು ಬೆಳೆಗಳನ್ನ ಹಾಕ್ಬೋದು. ಹಾಗಾಗಿ ನಮ್ಮ ಮನೆಗೋಸ್ಕರ ಯಾರು ಬೆಳೆಗೆ ಕೇಳಿದ್ರು, ನಮ್ಗೆ 10 ಎಕರೆ ಹೊಲ ಇದೆ ಅಂದರೆ ಕೊತ್ತಂಬರಿ ಸೊಪ್ಪು ಎಲ್ಗೋದಯಪ್ಪ ಅಂದರೆ ಎಲ್ಗೋದ್ರಿ? ಮಾರ್ಕೆಟ್ಗೆ ಹೋದ್ರೆ ನಾವು ರೈತ ಉದ್ಧಾರ ಆದವ. ಸರ್ಕಾರ ಬೇರೆ ಧಿಕ್ಕಾರ ಹೋರಾಟ ಮಾಡೋ. ಇಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಕೊತ್ತಂಬರಿ ಸೊಪ್ಪು, ಮಂಜ ಸೊಪ್ಪನ್ನ ನಾವು ಅಂಗಡಿ ತಗೊಂಡ್ಬಂದ್ರೆ ಹಸಿರು ಬೆಳಿತೀವಿ, ಹಸಿರು 60 ರೂಪಾಯಿ ಕೊಟ್ಬಿಡ್ತೀವಿ. ಪುನಃ ಹಸಿರು ಬೆಳೆನ 120 ರೂಪಾಯಿ ಕೊಟ್ಬಿಟ್ಟು ಅಂಗಡಿ ತರಕ್ ಹೋಗ್ತೀವಿ. ನಮ್ಮದೇ ಹೆಸರು ಒಂದು ಸುಮ್ಮನೆ ತಿರುದ್ರೆ ಒಂದು ಹಸಿರನ್ನ ಹಸಿರು ಬೆಳೆ ಆಗೋಯ್ತದೆ.
ಆ ಕಲ್ಲು ನಮ್ತೋ ಇಲ್ಲ. ಹಿಂಗಾಗಿ ರೈತರು ನಾವು ಆದಷ್ಟು ನಮ್ಮ ಮನೆಗೆ ಬೇಕಾದಷ್ಟು ಬೆಳೆಗಳನ್ನ ನಾವು ಬೆಳ್ಕೋಬೇಕು. 10 ಗುಂಟೆ ಜಮೀನು ಸಾಕು ನಮಗೆ. 10 ಗುಂಟೆ 1 ಗುಂಟೆ ಜಮೀನಲ್ಲಿ ನಮಗೆ ವರ್ಷ ಪೂರ್ತಿ ನಾವು ಎಲ್ಲಾ ತರದ ತರಕಾರಿಗಳನ್ನ ಬೆಳ್ಕೋಬಹುದು. ಈಗಾಗಲೇ ನಾವು ಅಮೃತ ಭೂಮಿ ಬೆಳೆತೀವಿ. ನಾವು ಈಗ ನಮ್ಮದು ಕಡೆಯಿಂದ 20 ಗುಂಟೆ ಜಮೀನ ಮಾಡಿಸ್ತಾ ಇದೀವಿ. ಸರ್ಕಾರ ಎಷ್ಟೇ ದಿನ ಅದು ಇನ್ನೂ ವೈಜ್ಞಾನಿಕ ಬೆಲೆ ಸರ್ಕಾರಗಳು ಕೊಡಲ್ಲ, ಯಾವುದೇ ಸರ್ಕಾರ ಬರಲಿ. ಹಾಗಾಗಿ ನಮಗೆ ನಾವು ಬುದ್ಧಿವಂತರಾಗಿ ನಮಗೆ ಬೇಕಾದಷ್ಟನ್ನ ಬೆಳ್ಕೊಳ್ಳೋಣ. ಉಳಿದಂತ ಈಗಾಗಲೇ ಬೆಂಗಳೂರಲ್ಲಿ ನಾವು ಮಾರ್ಕೆಟ್ ಮಾಡ್ತಿದ್ದೀವಿ. ಮೋನಿಶಾಕಾರ ರಾಜರಾಜನಗರಲ್ಲಿ ಯಾವುದೇ ತರಕಾರಿ ತಗೊಂಡ್ರು 85 ರೂಪಾಯಿಗಿಂತ ಕಡಿಮೆ ಇಲ್ಲ. ಎಷ್ಟು ಹೇಳಿ? 85 ರೂಪಾಯಿ. ಟೊಮೊಟೊ 2 ರೂಪಾಯಿ ಇದ್ರೂ ಅಲ್ಲಿ 85 ರೂಪಾಯಿ. ಮತ್ತೆ ಒಂದಷ್ಟು ನಾವು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ನೀವು ಯಾರು ನಮ್ಗೆ ಹೆಣ್ಮಕ್ಳು ಕೊಡಲ್ಲ. ರೈತರ ಮಕ್ಳಿಗೆ ಹೆಣ್ಮಕ್ಳು ಕೊಡಲ್ಲ. ನಾವು ರಾಗಿನ 30 ರೂಪಾಯಿಗೆ ಮಾರಿದ್ರೆ ಹೆಣ್ಣು ಕೊಡಲ್ಲ. ನಾವು ರಾಗಿ ಮಾಲ್ಟ್ ಮಾಡಿ ಕೆಜಿಗೆ 350ರಿಂದ 400 ಮಾರಬೇಕು. ರಾಗಿ ಹಪ್ಪಳ ಮಾಡಬೇಕು, ರಾಗಿ ಲಡ್ಡು ಮಾಡಬೇಕು, ರಾಗಿ ಚಕ್ಲಿ ಮಾಡಬೇಕು. ಇದರಲ್ಲಿ ದುಡ್ಡಿರೋದು, ವ್ಯವಸಾಯದಲ್ಲಿ ದುಡ್ಡಿಲ್ಲ. ಯಾಕಂದ್ರೆ ನಾವು 3 ತಿಂಗಳ ರಾಗಿ ಬೆಳಿತೀವಿ. 1-2 ಗಂಟೆಯಲ್ಲಿ ಲಡ್ಡು ಆಯ್ತದೆ, 2 ಗಂಟೆಯಲ್ಲಿ ಚಕ್ಲಿ ಆಯ್ತದೆ. ನಾವು ಮಾಡಲ್ಲ. ಹಾಗಾಗಿ ರೈತರು ಒಂದು ಹೆಚ್ಚು ಕಡಿಮೆ ನಾವು ಈ ವಿಷಯಗಳನ್ನ ಮಾತಾಡಬೇಕು. ಜೊತೆಗೆ ಏನೀಗ ನಾವು ಕೇಂದ್ರ ಸರ್ಕಾರಕ್ಕೆ ಸುಮಾರು ಸಲ ನಾವು ಸ್ಟ್ರೈಕ್ ಮಾಡಿದ್ವಿ, ಹೇಳ್ತಾ ಇದ್ದೀವಿ. ಅವರು ಅಮೇರಿಕಾದಿಂದ ಅಲ್ಲಿಂದ ಮುಸ್ಕಿನ ಜೋಳ ತರಿಸ್ತಾ ಇದ್ದಾರೆ, ಸೋಯಾಬೀನ್ ತರಿಸ್ತಾ ಇದ್ದಾರೆ, ಹಾಲಿನ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು ಅಂತ ಹೇಳ್ತಾರೆ, ಹಾಲಿನ ಉತ್ಪನ್ನಗಳು ತರಿಸ್ತಾ ಇದ್ದಾರೆ. ಅಮೇರಿಕಾ ಇಡೀ ಗ್ಲೋಬಲಲ್ಲಿ 35% ಮುಸ್ಕಿನ ಜೋಳ ಬೆಳೀತಾ ಇದೆ. ನಾವು 3% ಬೆಳೀತಾ ಇದ್ದೀವಿ. ಈಗಾಗಲೇ ಅವ್ರು ತರಿಸ್ತಾ, ಇನ್ನೂ ಸೈನ್ ಆಗಲಿ, FTA ಇನ್ನೂ ಅದಕ್ಕೆ ಸಹಿ ಹಾಕಿಲ್ಲ. ಈಗಲೇ ಮುಸ್ಕಿನ ಜೋಳದ ರೇಟು ಬಿದ್ದೋಗಿದೆ. ಕೃಷಿ ರಾಜ್ಯ ಸರ್ಕಾರದ್ದು, ಆದರೆ ಟ್ರೇಡ್ ಬಂದು ಅಗ್ರಿಕಲ್ಚರ್. ಹಾಗಾಗಿ ನೀವು ಸಿದ್ದರಾಮಯ್ಯನವ್ರಿಗೂ ನಾವು ಹೇಳಿದ್ದೀವಿ, ಅದ್ರ ಮೂಲಕ ಒತ್ತಾಯಿ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಹಾಲಿನ ಉತ್ಪನ್ನಗಳು ಯಾವುದು ಅದು